ನಮಸ್ಕಾರ ಸ್ನೇಹಿತರೆ. ಭಾರತದ ಪವಿತ್ರ ಕ್ಷೇತ್ರಗಳಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಹೊಂದಿರುವ ಶ್ರೀಶೈಲಂ ಕ್ಷೇತ್ರದಲ್ಲಿರುವ ಪ್ರಸಿದ್ಧ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವು ಲಕ್ಷಾಂತರ ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ. ಇಲ್ಲಿ ಶ್ರೀಶೈಲ ಕ್ಷೇತ್ರವು ಕೇವಲ ಒಂದು ದೇವಸ್ಥಾನವಲ್ಲ, ಇದು ಸಾವಿರಾರು ವರ್ಷಗಳ ಇತಿಹಾಸ, ಸಂಸ್ಕೃತಿ ಮತ್ತು ಭಕ್ತಿಯ ಪ್ರತೀಕವಾಗಿದೆ. ರಥೋತ್ಸವದ ಸಂಪ್ರದಾಯ. ಶ್ರೀಶೈಲದಲ್ಲಿ ನಡೆಯುವ ರಥೋತ್ಸವವು ಅತ್ಯಂತ ವೈಭವಮಯ ಮತ್ತು ಭಕ್ತಿಪೂರ್ಣ ಉತ್ಸವವಾಗಿದೆ. ಈ ದಿನ ದೇವರನ್ನು ಸುಂದರವಾದ ರಥದಲ್ಲಿ ಆಸೀನನಾಗಿ ದೇವಾಲಯದ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ. ರಥವನ್ನು ಹೂವುಗಳಿಂದ, ತೋರಣಗಳಿಂದ ಮತ್ತು ದೀಪಗಳಿಂದ ಅದ್ಭುತವಾಗಿ ಅಲಂಕರಿಸಲಾಗುತ್ತದೆ. ಈ ಅಲಂಕಾರಕ್ಕಾಗಿ ಅನೇಕ ಭಕ್ತರು ಮತ್ತು ಸೇವಕರು ಗಂಟೆಗಳ ಕಾಲ ಶ್ರಮಿಸುತ್ತಾರೆ. ಈ ರಥೋತ್ಸವವು ಭಕ್ತಿಯ ಸಂಕೇತವಾಗಿದ್ದು, ಸಾವಿರಾರು ಭಕ್ತರು ದೇವರ ದರ್ಶನಕ್ಕಾಗಿ ಸೇರುತ್ತಾರೆ. ಭಕ್ತರು ಭಕ್ತಿಭಾವದಿಂದ ರಥವನ್ನು ಎಳೆಯುತ್ತಾರೆ ಮತ್ತು ಹರ ಹರ ಮಹಾದೇವ ಎಂಬ ಜಯಘೋಷಗಳಿಂದ ಆ ಪ್ರದೇಶವೇ ಭಕ್ತಿಯ ಸಾಗರವಾಗುತ್ತದೆ. ಹೂವಿನ ಅಲಂಕಾರದ ಮಹತ್ವ. ರಥದ ಮೇಲೆ ಮಾಡಲಾಗುವ ಹೂವಿನ ಅಲಂಕಾರವು ಕೇವಲ ಅಲಂಕಾರವಲ್ಲ, ಅದು ದೇವರಿಗೆ ಸಲ್ಲಿಸುವ ಪೂಜೆ ಮತ್ತು ಭಕ್ತಿಯ ಒಂದು ಭಾಗವಾಗಿದೆ. ಪ್ರತಿ ಹೂವು ದೇವರಿಗೆ ಅರ್ಪಿಸಲ್ಪಟ್ಟ ಪವಿತ್ರ ಅರ್ಪಣೆ. ಅದರ ಹಿಂದೆ ಭಕ್ತರ ಭಕ್ತಿ ಮತ್ತು ಶ್ರಮ ಅಡಗಿದೆ. ಆದ್ದರಿಂದ ರಥದ ಮೇಲೆ ಇರುವ ಹೂವುಗಳನ್ನು ದೇವರಿಗೆ ಅರ್ಪಿಸಿದ ಪವಿತ್ರ ವಸ್ತುವೆಂದು ಪರಿಗಣಿಸಲಾಗುತ್ತದೆ. ಕೆಲವು ಘಟನೆಗಳು. ಕೆಲವು ಸಂದರ್ಭಗಳಲ್ಲಿ ರಥೋತ್ಸವದ ಕೊನೆಯಲ್ಲಿ ಕೆಲವರು ರಥದ ಮೇಲೆ ಹತ್ತಿ ಹೂವುಗಳನ್ನು ಕಿತ್ತುಕೊಳ್ಳುವ ಘಟನೆಗಳು ಕಂಡುಬರುತ್ತಿವೆ. ಭಕ್ತರೇ, ಇಂತಹ ನಡೆಗಳು ಭಕ್ತಿಯ ಸಂಕೇತವಲ್ಲ. ರಥದ ಮೇಲೆ ಹತ್ತುವುದು ಅಪಾಯಕಾರಿ. ಇದರಿಂದ ಅಪಘಾತಗಳ ಸಂಭವವೂ ಇದೆ. ಇದಲ್ಲದೆ ದೇವಸ್ಥಾನದ ಸಂಪ್ರದಾಯ ಮತ್ತು ಗೌರವಕ್ಕೂ ಇದು ಧಕ್ಕೆ ತರುತ್ತದೆ. ನಾವು ದೇವರನ್ನು ಗೌರವಿಸುವವರು ಆಗಿದ್ದರೆ ದೇವರ ಉತ್ಸವದ ಪವಿತ್ರತೆಯನ್ನು ಕೂಡ ಗೌರವಿಸಬೇಕು.
ಭಕ್ತರಿಗೆ ಮನವಿ. ನಿಜವಾದ ಭಕ್ತಿ ಎಂದರೆ ದೇವಾಲಯದ ನಿಯಮಗಳನ್ನು ಪಾಲಿಸುವುದು. ಆದ್ದರಿಂದ ಎಲ್ಲ ಭಕ್ತರಲ್ಲಿ ವಿನಮ್ರ ಮನವಿ: ರಥದ ಮೇಲೆ ಹತ್ತಬೇಡಿ, ಹೂವುಗಳನ್ನು ಕೀಳಬೇಡಿ, ದೇವಸ್ಥಾನದ ಸಂಪ್ರದಾಯವನ್ನು ಗೌರವಿಸಿ, ಇತರ ಭಕ್ತರಿಗೆ ಸಹ ಅನುಕೂಲವಾಗುವಂತೆ ವರ್ತಿಸಿ. ನಾವು ಎಲ್ಲರೂ ಸೇರಿ ಈ ಪವಿತ್ರ ಉತ್ಸವವನ್ನು ಶಾಂತಿಯುತವಾಗಿ ಆಚರಿಸೋಣ. ನಮ್ಮ ಜವಾಬ್ದಾರಿ. ದೇವಾಲಯಗಳು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಜೀವಂತ ಸಂಕೇತಗಳಾಗಿವೆ. ಅವುಗಳನ್ನು ಕಾಪಾಡುವುದು ಪ್ರತಿಯೊಬ್ಬ ಭಕ್ತನ ಜವಾಬ್ದಾರಿಯಾಗಿದೆ. ನಾವು ಸಂಪ್ರದಾಯವನ್ನು ಉಳಿಸಿದರೆ ಮುಂದಿನ ಪೀಳಿಗೆಗೂ ಈ ಮಹಾನ್ ಪರಂಪರೆ ಉಳಿಯುತ್ತದೆ. ಕೊನೆಯ ಸಂದೇಶ. ಭಕ್ತರೇ, ನಾವು ಎಲ್ಲರೂ ಸೇರಿ ಶ್ರೀಶೈಲದ ಈ ಪವಿತ್ರ ರಥೋತ್ಸವವನ್ನು ಗೌರವದಿಂದ ಆಚರಿಸೋಣ. ದೇವರ ರಥದ ಮೇಲೆ ಹತ್ತದೆ, ಹೂವುಗಳನ್ನು ಕೀಳದೆ ಶಿಸ್ತಿನಿಂದ ಉತ್ಸವವನ್ನು ನೋಡೋಣ. ಇದೇ ನಿಜವಾದ ಭಕ್ತಿ, ಇದೇ ನಮ್ಮ ಸಂಸ್ಕೃತಿಗೆ ನೀಡುವ ಗೌರವ. ಮಲ್ಲಿಕಾರ್ಜುನ ಸ್ವಾಮಿ ಅವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಧನ್ಯವಾದಗಳು.